ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನಗೆ ಹುಷಾರಿಲ್ಲದೆ ಇರೋ ಕಾರಣ ವೀಡಿಯೋನ ಯಾವಾಗೋ ಒಂದೊಂದ್ಸಲಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಷಷ್ಠಿ ಆಗಿರೋದ್ರಿಂದ, ಹಾಗೆ ಸ್ಪೆಷಲ್ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಇವತ್ತೇ ಇದೆ. ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡು ಅದಾದಮೇಲೆ ಹೋಗಿ ಹುತ್ತಕ್ಕೆ ಹಾಲು ಎರ್ಕೊಂಬರ್ಬೇಕಲ್ವ. ಸೊ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲೆಲ್ಲ ಆಲ್ರೆಡಿ ಪೂಜೆ ಮುಗಿಸಿದ್ದೀನಿ. ಈಗೆಲ್ಲ ನೋಡಿ ಇವಾಗ ಹೋಗ್ಬಿಟ್ಟು ಹಾಲು ಎರ್ಕೊಂಬರೋದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾವು ಕಬ್ಬು ಮತ್ತು ಕಿತ್ತಳೆ ಹಣ್ಣು, ಸೌತೆಕಾಯಿ ಎಲ್ಲ ನಾವು ಇಡ್ತೀವಿ ಅಲ್ಲಿ ಪೂಜೆಗೆ. ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನೀರು, ತೆಂಗಿನಕಾಯಿ, ಹೂವು, ಹಾಲೆಲ್ಲ. ಹಾಗೆ ಬಂದು ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ನಾನು ಸಾಗು ಮಾಡಿದ್ದೆ, ತರಕಾರಿ ಸಾಗು, ಹಾಗೆ ಇಡ್ಲಿ ನಾವೆಲ್ಲ ತಿನ್ಕೊಂಡ್ವಿ. ಸೊ ನಾನು ಹಸ್ಕೊಂಡಿರೋದಕ್ಕಾಗೋದಿಲ್ಲ. ಯಾಕೆ ಅಂತ ನಾನು ಇನ್ನೊಂದು ಲಾಗಲ್ಲಿ ಹೇಳ್ತೀನಿ. ನಾನು ತಿಂಡಿ ತಿಂದಾಯಿತು, ಟ್ಯಾಬ್ಲೆಟ್ ಎಲ್ಲ ತೊಗೊಂಡಾಯಿತು. ಅದಾದಮೇಲೆ ಶಿವು ಕೂಡ ಇವತ್ತು ಬರ್ಡೇ ಆಗಿರೋದ್ರಿಂದ ಅವರು ಕೂಡ ಪೂಜೆ ಮಾಡಿ ಮನೇಲಿ ರೆಡಿಯಾಗಿ ಇದ್ದಾರೆ. ಇವಾಗ ನಾನು ಇನ್ನೇನು ಪೂಜೆ ಎಲ್ಲ ಮುಗಿಸಾಯಿತು, ಬಟ್ ಇನ್ನೇನು ರೆಡಿಯಾಗಿ ನಾನು ಕೂಡ ಹೊರಡಬೇಕು. ಸೊ ಎಲ್ರಿಗೂ ಕೂಡ ಒಂದು ವಿಷಯನೇ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇನ್ನೊಂದು ಲಾಗಲ್ಲಿ ನಾನು ಅದನ್ನು ಹೇಳ್ಕೊತೀನಿ. ವೆದರು ತುಂಬ ಕೂಲಾಗಿತ್ತು. ಸೊ ನಾನು ಇನ್ನೇನು ತಲೆ ಎಲ್ಲ ಬಾಚಿಕೊಂಡು ಹೊರಡಬೇಕು. ಇವತ್ತು ಹಾಗೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗೋಣ ಅಂತ, ಯಾಕಂದರೆ ಶಿವುದು ಬರ್ಡೇ ಇರೋದ್ರಿಂದ ರೆಡಿ ಆಗಿದ್ದೀನಿ ನಾನು ಆಲ್ಮೋಸ್ಟು. ಈಗ ಹೊರಡ್ತಾ ಇದ್ದೀವಿ. ಮನೆ ಹತ್ರನೇ ಇದೆ. ಸೊ ಇಲ್ಲಿ ಮನೆ ಹತ್ರನೇ ಇರೋದ್ರಿಂದ ಲೇಟ್ ಏನೂ ಆಗೋದಿಲ್ಲ. ನಾನೆಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೀನಿ. ಶಿವಗೂ ಸ್ವಲ್ಪ ಹಾಲೆಲ್ಲ ತರಬೇಕಾಗಿತ್ತು. ಹಾಲಿರಲಿಲ್ಲ ಮನೇಲಿ. ಸೊ ಅದಕ್ಕೆ ಶಿವು ಹೋಗಿದ್ದಾರೆ ತರೋದಕ್ಕೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬಂದರು. ಕೊನೆಗೂ ಒಂದು 5 ನಿಮಿಷ ಆಗಿತ್ತು ಹೋಗಿ ಬಂದರು. ಸೊ ಲೇಟ್ ಆಗಿತ್ತು. ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋದೆ ಒಂದು 12 ಗಂಟೆ ಆಗಿತ್ತು. 12 ಗಂಟೆ 12 ಕಾಲ್ಗೆಲ್ಲ ಹೋದ್ವಿ ನಾವು. ಹಾಲೆಲ್ಲ ಹಾಲು ಖಾಲಿಯಾಗಿತ್ತು ಅಂದ್ಬಿಟ್ಟು ಹಾಲೆಲ್ಲ ತರೋಕ್ಕೋಗಿದ್ರು. ಓಕೆ, ಅವರು ಬಂದು ಶಿವು ಅವರ ಅಕ್ಕನ ಮಗ, ನಮ್ಮ ಸೋದರಳಿ ಆಗಬೇಕು. ಶಿವು ಅವರು ಬಂದ ತಕ್ಷಣ ನಾನು ಹುತ್ತಕ್ಕೆ ಹಾಲು ಎರೆಯೋ ಹಾಗಿಲ್ಲ, ಶಿವುನೇ ಮಾಡ್ತಾರೆ ಅದನ್ನು. ನಾನು ಕೂತ್ಕೊಂಡು ನೋಡ್ತಾಯಿದ್ದೆ. ಸೊ ವೀಡಿಯೋ ಮಾಡ್ಕೊತಾ ಇದ್ದೆ. ನಾನು ಅವ್ರಿಗೆ ಹೇಳ್ತಾಯಿದ್ದೆ, ಅದು ಮಾಡಬೇಡ, ಇದು ಮಾಡಬೇಡ, ಸ್ವಲ್ಪ ಇದು ಮಾಡು ಅಂತ. ಅವರು ಕೂಡ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಪ್ರತಿ ವರ್ಷ ನಾನೇ ಮಾಡ್ತಿದ್ದೆ. ಸೊ ಈ ವರ್ಷ ಎಲ್ಲ ಶಿವನೇ ಕೂಡ ಮಾಡ್ತಾಯಿರೋದು. ನಾನು ಮಾಡೋ ಹಾಗಿಲ್ಲ. ಅದಕ್ಕೆ ಮಾಡೋ ಹಾಗಿಲ್ಲ. ಆ ರೀಸನ್ ಬಂದು ಇನ್ನೊಂದು ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಸೊ ಈ ವಿಡಿಯೋನ ಫುಲ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮಿನಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿನಿ ವ್ಲಾಗ್ ಒಂದು ಸ್ವಲ್ಪ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ರು ಕೂಡ ನನ್ನ ಕೈ ಹುಷಾರಿಲ್ಲದೆ ಇರೋ ಕಾರಣ ನಾನು ಎಡಿಟ್ ಮಾಡೋದಕ್ಕೆ ನಾನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ಲ. ಸ್ವಲ್ಪ ಲೇಜಿನೆಸ್ ಆಗಿದೆ, ಇಗ್ನೋರ್ ಮಾಡ್ತೀನಿ ಎಲ್ಲ. ಸೊ ಆ ಥರ ಆಗ್ತಾಯಿದೆ. ಅದಕ್ಕೆ ಸೊ ಈ ವಿಡಿಯೋನ ನಾನು ಷಷ್ಠಿ ದಿವಸ ಮಂಡೇ ಹಾಕಬೇಕಾಗಿತ್ತು. ಸೊ ಶುಕ್ರವಾರ ಹಾಕ್ತಾಯಿದ್ದೀನಿ, ಹುಷಾರಿಲ್ಲದೆ ಇರೋ ಕಾರಣ. ಈಗ ಪೂಜೆ ಎಲ್ಲ ಪಾಪು ಮತ್ತು ಶಿವು ಅವರ ಅಕ್ಕನ ಮಗ ಅವರೆಲ್ಲ ಪೂಜೆ ಮಾಡಿಕೊಂಡು ಹುತ್ತಕ್ಕೆಲ್ಲ ಹಾಲು ಎರೆದ್ಬಿಟ್ಟು ಹೊರಡ್ತೀವಿ ಇನ್ನೇನು. ಸೊ ಚಾಮುಂಡಿ ಬೆಟ್ಟಕ್ಕೆ ಲೇಟ್ ಆಗುತ್ತೆ ಹೋಗೋದು ಅನ್ನೋಷ್ಟರಲ್ಲೇ ಬಾಕ್ಲಾಕ್ಬಿಡ್ತಾರೆ. ಅಷ್ಟರಲ್ಲಿ ಹೋಗೋಣ ಅಂದ್ಕೊಂಡು ಹೋದ್ವಿ. ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅಪ್ಪ ಮಗಳಿಬ್ಬರು ಸೇರಿಕೊಂಡು. ನನ್ನ ಮಗಳಿಗೆ ಏನೇನೋ ಅವಳು ಒಂಥರ ಕನ್ಫ್ಯೂಸ್, ಏನು ಮಾಡ್ತಾಯಿದ್ದಾರೆ ಎಲ್ಲರೂ, ಏನು ಮಾಡ್ತಾಯಿದ್ದಾರೆ ಅಂತ ಅವಳು ಖುಷಿಯಾಗಿದೆ. ಹಾಗೆ ಹಸು ಇದೆ ಅಲ್ಲಿ, ಹಸುನು ನೋಡಿಕೊಂಡು ಅವಳು ಖುಷಿ, ಅವಳಿಗೆ ಹಸು ಇದೆ ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಕೊನೆಗೆ ಇವಾಗ ಶಿವುಗೆ ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ದೀವಿ. ಬರ್ಡೇ ಅಲ್ವಾ. ಶೋ ಹಾಗೆ ಬಟ್ಟೆ ತೊಗೊಂಡು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ನಾನು ಅವನಿಗೆ ಗೊತ್ತಿಲ್ಲದೆ, ಶಿವು ಗೊತ್ತಿಲ್ಲದೆ ಕೇಕೆಲ್ಲ ತರಿಸಿ ಇಟ್ಟಿದ್ದೀನಿ ಆಲ್ರೆಡಿ. ಅವನಿಗೆ ಗೊತ್ತಿಲ್ಲ ಕೇಕ್ ತರಿಸಿರೋದು. ಅದು ಸರ್ಪ್ರೈಸ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ನಾವು ಕೇಕ್ ಕಟ್ ಮಾಡೋಣ ಅಂತ ಇವಾಗ ಹೊರಟಿದ್ದೀವಿ. ಇಲ್ಲೇ ಬೆಟ್ಟದ ಹತ್ರನೇ ಇದ್ದೀವಿ. ನಾನು ಫಸ್ಟೆಲ್ಲ ಶಿವ್ ಬರ್ಡೇ ಮಾಡಬೇಕಾದ್ರೆ, ನಾವು ಲವ್ ಮಾಡ್ತಿದ್ದಾಗ ಅಟ್ಲೀಸ್ಟ್ ನಾನು ಏನಾದರೂ ಒಂದು ಗಿಫ್ಟ್ ಮಾಡ್ತಿದ್ದೆ. ಸೊ ಇವಾಗ ನಾನು ಎಲ್ಲೋ ಕೆಲ್ಸಕ್ಕೆ ಹೋಗದೆ ಇರೋ ಕಾರಣ ನನ್ನ ಸ್ವಂತ ದುಡಿಮೆಯಲ್ಲಿ ಅಟ್ಲೀಸ್ಟ್ ಒಂದು ಕೇಕ್ ಕಟ್ ಮಾಡಿಸ್ತೀನಿ ವರ್ಷ ಅಷ್ಟೇ. ನನ್ನ ಕೈಲಿ ಇವಾಗ ಅಷ್ಟೇ ಆಗೋದು.
ನೋಡೋಣ, ದೇವ್ರೇನಾದರೂ ಕೃಪೆ ತೋರಿದ್ರೆ ಖಂಡಿತವಾಗ್ಲೂ ನನ್ನ ಹಸ್ಬೆಂಡ್ಗೆ ನಾನು ವರ್ಷ ವರ್ಷ ಏನಾದರೂ ಗಿಫ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವನೇನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ನನಗೆ ಹಾಗೆ ಇರೋದಕ್ಕೆ ಇಷ್ಟ ಇಲ್ಲ. ಇನ್ನೇನು ಚಾಮುಂಡಿ ಬೆಟ್ಟ ರೀಚ್ ಆದ್ವಿ. ತುಂಬ ಕೋಲ್ಡ್ ಇತ್ತು, ತುಂಬ ಚಳಿ ಇತ್ತು. ನಾವು ಹೋಗಿ ಅಲ್ಲೆಲ್ಲ ನೋಡಿಕೊಂಡು, ಸೊ ನನ್ನ ಮಗಳು ಇವಾಗ ಆಟ ಸಾಮಾನೆಲ್ಲ ಕೇಳೋದು ಕಲ್ತ್ಬಿಟ್ಟಿದ್ದಾಳೆ, ಕೊಡಿಸು ಅಂತ. ನಮಗೆ ತುಂಬ ಆಶ್ಚರ್ಯ ಆಯಿತು, ಅವಳೇನು ಕೇಳ್ತಿರ್ಲಿಲ್ಲ, ಸೊ ಫಸ್ಟ್ ಟೈಮ್ ಇವಾಗ ಕೇಳ್ತಿದ್ದಾಳೆ. ನಾನು ಇದೆಲ್ಲ ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ, ಖುಷಿ ಆಯಿತು. ಬಟ್ ಬೆಟ್ಟದಲ್ಲಂತೂ ಫುಲ್ಲು ಚಳಿ ಇತ್ತು, ಕೋಲ್ಡ್ ಇತ್ತು. ಆವತ್ತು ಸಂಜೆ ಪೂರ್ತಿ ಕೂಡ ನನಗೆ ಕೋಲ್ಡ್ ಎಲ್ಲ ಸ್ಟಾರ್ಟಾಗಿ ಜ್ವರ ಎಲ್ಲ ಬಂತು ನನಗೆ. ಸದ್ಯ ಪಾಪು ಫುಲ್ಲು ಕವರ್ ಮಾಡ್ಕೊಂಡು ಹೋಗಿದ್ದೆ. ಇದಾದಮೇಲೆ ನಾವು ಹೋಗೋಷ್ಟರಲ್ಲಿ ಬಾಗ್ಲು ಹಾಕ್ಬಿಟ್ಟಿದ್ರು, ತುಂಬ ಬೇಜಾರಾಯಿತು. ಸೊ ಅಲ್ಲೇ ಕೈ ಮುಕ್ಕೊಂಡು 3:30ಗೆ ಓಪನ್ ಮಾಡ್ತಾರೆ ಅಂತ ಅಂದರು, ಬಟ್ ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಾಗಿಲ್ಲ. ಬೇರೆ ಬೇರೆ ಕಡೆ ಎಲ್ಲ ಹೋಗಬೇಕಾಗಿತ್ತು. ಓಕೆ ಅಂತ ಅಂದ್ಕೊಂಡು ಅಲ್ಲಿ ಕೈ ಮುಕ್ಕೊಂಡು, ಬರೀ ಬಾಗ್ಲಿಗೇನೆ ಕೈ ಮುಕ್ಕೊಂಡು ನನಗೆ ಪ್ರಸಾದ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಪ್ಲೀಸ್ ಊಟ ಮಾಡ್ಕೊಂಡು ಹೋಗೋಣ ಅಂದೆ. ಲೇಟ್ ಆಗುತ್ತೆ ಕಣೆ ಅಂದರು. ಸೊ ಪರವಾಗಿಲ್ಲ ಬಾ, ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಕಡೆ ಒಂದು ಗೇಟ್ ಇತ್ತು, ಸೊ ಅವ್ರನ್ನ ಕೇಳ್ಕೊಂಡು ಒಳಗೋದ್ವಿ. ಅವ್ರ ಹತ್ರ ಏನೋ ಕೇಳಿದ್ರು, ಅವ್ರ ಹತ್ರ ಕೇಳಿದ್ಮೇಲೆ ಒಳಗೋದ್ವಿ. ಒಳಗೋಗ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ಪ್ರಸಾದ ತಿಂದ್ಕೊಂಡು, ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಸೊ ತಿಂದ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಕೂತಿದ್ದೀವಿ. ನನ್ನ ಮಗಳು ಸರಿಯಾಗಿ ಊಟ ಮಾಡಿಲ್ಲ, ಶಿವನೇ ನೋಡಿಕೊಂಡ್ರು ಅವಳನ್ನ. ನನಗೆ ಹುಷಾರಿಲ್ವಲ್ಲ ಅದಕ್ಕೇ. ಇನ್ನು ಅಂದರೆ ನಾವು ಸ್ವಲ್ಪ ಈ ಕಡೆ ಬಿಡಿಸ್ಕೊಂಡು ಹೋದ್ವಿ, ಅಂದರೆ ಕೇಳಿಕೊಂಡು ಕೂತ್ಕೊಂಡಿದ್ವಿ. ಇನ್ನೂ ಓಪನ್ ಆಗಿರಲಿಲ್ಲ ಗೇಟೆಲ್ಲ ಓಪನ್ ಆದಮೇಲೆ ಜನ ಬಂದಮೇಲೆ ಊಟ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನ ಬರ್ತಿದ್ದಾರೆ ಇವಾಗ, ಅವರೆಲ್ಲ ಬಂದು ಊಟ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫುಲ್ ಶೂಟ್ ಮಾಡೋದಕ್ಕಾಗಿಲ್ಲ ಊಟ ಬಡಿಸೋದಕ್ಕೆ. ಸೊ ಊಟ ಮಾಡಿಕೊಂಡು ನಾನು ಹೊರಟೆ. ಓಕೆ, ಹೊರಟಾದ್ಮೇಲೆ ಮನೆಗೆ ಬಂದು ಶಿವ್ಗೆ ಕೇಕ್ ಕಟ್ ಮಾಡಿದೆ. ಅವ್ನಿಗೆ ಸರ್ಪ್ರೈಸ್ ಆಗಿತ್ತು, ಕೇಕ್ ತರಿಸಿದ್ದಾಳೆ ಇವಳು ವರ್ಷ ಅಂತ. ಸೊ ನೋಡಿ, ಕೇಕ್ ಕಟ್ ಮಾಡ್ತಾಯಿದ್ದೀವಿ. ದೊಡ್ಡ ಸೆಲೆಬ್ರೇಷನ್ ನಮಗೆ ಇದು. ಶಿವ್ ಬರ್ಡೇ ಮಾಡೋದೇ ಖುಷಿ ನನಗೆ. ಅಟ್ಲೀಸ್ಟ್ ಕೇಕ್ ಆದರೂ ಕಟ್ ಮಾಡಿಸ್ತೀನಲ್ಲ ಅನ್ನೋ ಒಂದು ಖುಷಿ ಇದೆ ನನಗೆ. ಓಕೆ, ಹೋಗ್ತಾ ಪಾಪು ಫುಲ್ಲು ಖುಷಿ. ಏನಿದು ಕೇಕ್, ಅವಳು ಆ್ಯಕ್ಚುಲಿ ಅವಳು ಬಂದಿರೋದೇ ಸ್ಪೆಷಲ್ ನಮ್ಮ ಲೈಫಲ್ಲಿ ನಿಜವಾಗ್ಲೂ. ಅವ್ನ ಬರ್ಡೇ ಆಗಲಿ, ಅವಳ ಬರ್ಡೇ ಆಗಲಿ, ನನ್ನ ಬರ್ಡೇ ಆಗಲಿ, ಸೊ ನಮ್ಮಿಬ್ರು ಬರ್ಡೇ ಅಲ್ಲ, ಅದು ಪಾಪು ಬರ್ಡೇ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನಾವಿಬ್ಬರು ಮೇನ್ ಅವಳೇ ಅಲ್ವಾ ನಮ್ಮಿಬ್ರಿಗೆ. ಸೊ ಅದಕ್ಕೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹೊರಗಡೆ ಹೋದರು. ಅವ್ರು ಬಂದಿದ್ದೆ ಲೇಟ್ ಆಯಿತು ಬೆಳವರ ಕಡೆ ಎಲ್ಲ. ಸೊ 2 ದಿವಸಗಳಲ್ಲಿ ಬ್ಯುಸಿನೇ ಇದ್ರು ಅವರು, ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸೋದ್ರಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಹ್ಯಾವ್ ಎ ನೈಸ್ ಡೇ, ಗುಡ್ ಡೇ. ದೇವರು ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ವ್ಲಾಗಲ್ಲಿ ಸ್ಪೆಷಲ್ ವಿಷಯ ಇರುತ್ತೆ, ದಯವಿಟ್ಟು ಈ ಮುಂದಿನ ವ್ಲಾಗ್ನ ನೋಡಿ. ಓಕೆ, ಬಾಯ್. ಸಿ ಯು. ಹ್ಯಾವ್ ಎ ನೈಸ್ ಡೇ.